ದಾನ ಮತ್ತು ಸಹಾಯ ಎರಡು ರೀತಿ ಇದೆ. ಎಲ್ಲರಿಗೂ ತಿಳಿಯಬೇಕಾದದ್ದು ದಾನ ಮತ್ತು ಸಹಾಯ ಎರಡು ರೀತಿ. ಒಂದು ದಾನ ಅಂತ ಹೇಳಿದ್ರೆ ಅವನು ಎಲ್ಲ ಅಂಗಾಂಗಗಳು ಸರಿಯಾಗಿರುತ್ತೆ, ಜ್ಞಾನಕ್ಕಾಗಿ ತನ್ನನ್ನು ಒಪ್ಪಿಸಿಕೊಂಡಿದ್ದಾನೆ, ಅವನಿಗೆ ಮಾಡುವಂಥದ್ದು ದಾನ. ಇಡೀ ಜೀವನವನ್ನು ಅಧ್ಯಯನಕ್ಕಾಗಿ ಮೀಸಲಿಟ್ಟಿದ್ದಾನೆ, ಅವನ ಅಧ್ಯಯನದಿಂದ ಫಲ ಸಿಗೋದು ನಮಗೆ ತಾನೆ. ಅದರಿಂದಾಗಿ ಒಬ್ಬ ಜ್ಞಾನಿಗೆ ದಾನ ಮಾಡಬೇಕು, ಒಬ್ಬ ಜ್ಞಾನಿಗೆ ದಾನವನ್ನು ಸಲ್ಲಿಸಬೇಕು, ಅದು ಕರ್ತವ್ಯ. ಇನ್ನು ಸಹಾಯ ಏನಿದೆ ಅದನ್ನು ಮಾಡಬೇಕು, ಅದು ಅನುಕಂಪೆ ಇರುತ್ತೆ. ಎಲ್ಲಿ ಅನುಕಂಪೆ ಮೂಡುತ್ತೋ ಅದು ದಾನ ಅಲ್ಲ. ಇವಾಗ ಅನಾಥಾಶ್ರಮದ ಮಕ್ಕಳಿಗೆ ಭೂಮಿಯನ್ನು ದಾನ ಮಾಡಿದ್ರೆ ಅದು ದಾನ ಅಲ್ಲ, ಸಹಾಯ. ನಾವೇನು ಅಂದ್ಕೊಂಡಿದ್ದೇವೆ, ಅನಾಥಾಶ್ರಮದ ಮಕ್ಕಳಿಗೆ ಮಾಡತಕ್ಕಂಥದ್ದು ದಾನ ಆಗತ್ತೆ ಅಂತ. ದಾನ ಅಲ್ಲ. ಇಂಗ್ಲೀಷರ ಡೊನೇಷನ್ನು ಕೊಡೋದು ಅಷ್ಟೇ, ಅದರಲ್ಲಿ ಏನು ಒಳ್ಳೆ ಬೇರೆ ಬೇರೆ ಉದ್ದೇಶಗಳೇನಿರಲ್ಲ, ಎಲ್ಲರಿಗೂ ಡೊನೇಷನ್ನೇ. ಅದರಿಂದಾಗಿ ಡೊನೇಷನ್ನನ್ನು ಮತ್ತು ಸಹಾಯವನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಾರದು. ಒಬ್ಬ ಜ್ಞಾನಿಗೆ ಕೊಟ್ಟದ್ದು ಏನಿದೆ ಅದು ದಾನ, ಅದು ಕರ್ತವ್ಯ. ಇನ್ನು ಒಬ್ಬ ಅನಾಥರಿಗೆ, ವಿಕಲಾಂಗರಿಗೆ ಸಲ್ಲಿಸತಕ್ಕಂಥದ್ದೇನಿದೆ ಅದು ಸಹಾಯ, ಅದು ಅನುಕಂಪೆಯಿಂದ ಮಾಡುವಂಥದ್ದು. ಅಂದಾಗಿ ನೇತ್ರ ದಾನ ಆಗಲ್ಲ. ನೇತ್ರ ದಾನ ಮಾಡಬೇಕಾದ್ರೆ ಇನ್ನೊಂದು ನಮಗೆ ಕ್ಲಾರಿಟಿ ಇರಬೇಕು, ಯಾರಿಗೆ ಕೊಡ್ತಾ ಇದ್ದೇವೆ. ಅವನು ಕೊಡುವವ, ನಾವು ಯಾರಿಗೋ ಕೊಡ್ತೇವೆ, ಪಡೆದುಕೊಂಡವರು ಅದನ್ನು ಸಾರ್ಥಕವಾಗಿ ಬಳಸ್ತಾರಾ ಬಳಸಲ್ವಾ ಅಂತ ನಾವು ನೋಡ್ತೇವೆ. ಇವಾಗ ಚಾರಿಟಿ ಮಾಡಿದರೆ ಯಾರಿಗೋ ಒಬ್ಬರಿಗೆ ಒಂದಿಷ್ಟು ಕೊಟ್ಟರೆ, ಯಾವುದೋ ಒಂದು ಸಂಸ್ಥೆಗೆ ದುಡ್ಡು ಕೊಟ್ಟರೆ, ಆರ್ಗನೈಸೇಷನ್ಗೆ, ಅದು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸ್ತಾ ಅಂತ ಹೇಳಿ ಚೆಕ್ ಮಾಡ್ತೇವೆ. ಕೊಡೋ 100 ರೂಪಾಯಿಗೆ 1000 ರೂಪಾಯಿಗೆ ಚೆಕ್ ಮಾಡ್ತೇವೆ. ಅಂಥದ್ದು ಯಾವ ಕಣ್ಣಿನಿಂದ ನಾನು ಯಾವ ದೃಷ್ಟಿಶಕ್ತಿಯಿಂದ ಇಡೀ ಜೀವನವನ್ನು ಜಗತ್ತಿನ ದರ್ಶನದೊಂದಿಗೆ ಕಳೆದನೋ ಆ ಕಣ್ಣನ್ನು ದಾನ ಮಾಡ್ಬೇಕಾದ್ರೆ ಯಾರಿಗೆ ದಾನ ಮಾಡ್ತೇವೆ ಅಂತ ಗೊತ್ತಿಲ್ಲದೆ ಹೋದರೆ ಅದು ದಾನ ಆಗ್ತದ? ನೇತ್ರದಾನ ಬಹಳ ಒಳ್ಳೆಯದು, ಆದರೆ ಯಾರಿಗೆ ಅಂತ ಗೊತ್ತಾದರೆ ಇನ್ನೂ ಒಳ್ಳೆಯದು. ನಾವು ಅವ್ರನ್ನ ನೋಡ್ತೇವೆ, ಅದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳೋಲ್ಲ ಅಂತ ಹೇಳಿ ನಮಗೆ ಖಾತ್ರಿ ಆಗಬೇಕಲ್ಲ. ಅದು ಕಿಡ್ನಿ ದಾನ ಮಾಡೋದು ಅಂತ ಹೇಳಿದ್ರೆ ಅದು ದಾನ ಅಲ್ಲ. ಯಾಕೆ ಗೊತ್ತಾ? ನಾವು ದುಡ್ಡಿಗಾಗಿ ಮಾಡಿರ್ತೇವೆ. ಆ ತರಹ ರಕ್ತದಾನವೂ ಕೂಡ ರಕ್ತದಾನ ಆಗಲ್ಲ. ನಮ್ಮಲ್ಲಿ ದಾನ ಅನ್ನುವ ಕಾನ್ಸೆಪ್ಟ್ ಹೇಗೆ, ನಾವು ಇಂಥವರಿಗೆ ಕೊಟ್ಟು ಸಾರ್ಥಕ್ಯವನ್ನು ಹೊಂದುತ್ತೇವೆ ಅಂತನ್ನೋದಲ್ವ ದಾನ. ಅಲ್ಲಿ ಸಾರ್ಥಕ್ಯ ಯಾರಿಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಅದರಿಂದ ಪ್ರಾಚೀನ ಭಾರತದ ಕಾನ್ಸೆಪ್ಟ್ ದಾನ ಅಂತಂದರೆ ಏನು ಅನ್ನೋದು ನಮಗೆ ಅರ್ಥ ಆಗಬೇಕು. ಅದು ಅರ್ಥ ಆದರೆ ಬಹಳ ಒಳ್ಳೆಯದು. ಅದಕ್ಕೆ ಹೇಳಿದ್ದು ಯಥಾ ಚಾಜ್ಞೆ ಅಫಲಂ ದಾನಂ, ಅಜ್ಞನಲ್ಲಿ ದಾನ ಅಫಲ ಅಂತ. ಈ ಕಾರಣಕ್ಕಾಗಿ ಸಂಪ್ರದಾಯದಲ್ಲಿ ನೇತ್ರದಾನ ಇಲ್ಲದೆ ಇರಬಹುದು, ಆದರೆ ಶಾಸ್ತ್ರದಲ್ಲಿ ನೇತ್ರದಾನ ಇದೆ. ಪ್ರಜ್ಞಾಪೂರ್ವಕವಾಗಿ ನಾನು ನನ್ನ ಕಣ್ಣನ್ನು ದಾನ ಮಾಡ್ತೇನೆ, ನನ್ನ ದೇಹವನ್ನು ದಾನ ಮಾಡ್ತೇನೆ ಅಂತ ಪ್ರಜ್ಞಾಪೂರ್ವಕವಾಗಿ ಕೊಟ್ಟದ್ದು ಇದೆ. ನೀವು ಯಾರದೇ ನೋಡಿ. ಅದರಿಂದಾಗಿ ದಾನಕ್ಕೂ ಸಹಾಯಕ್ಕೂ ವ್ಯತ್ಯಾಸ ಇದೆ. ಒಂದೇ ಕಾನ್ಸೆಪ್ಟ್. ಇವಾಗ ಅವರು ದಾನ ಮಾಡಿದ್ರು, ಇಲ್ಲಿಯೂ ಕಣ್ಣನ್ನು ನಾವು ಕೊಡ್ತೇವೆ, ಅಂದರೆ ಸತ್ತ ಮೇಲೆ ಕೊಡೋದು. ಅಲ್ಲಿ ಬದುಕಿರುವಾಗಲೇ ಕೊಟ್ಟವರಿದ್ದಾರೆ. ಅಲರ್ಕ ಅಂತನ್ನುವವ ಕಣ್ಣು ಕೊಟ್ಟಿದ್ದಾನೆ, ಅಂದರೆ ಪ್ರಜ್ಞಾಪೂರ್ವಕವಾಗಿ ನಿನಗೆ ಒಳ್ಳೆಯದಾಗಲಿ, ಮುಂದಿನ ಜೀವನ ನಿನಗೆ ಸುಗಮ ಆಗಲಿ, ನೀನು ಯೋಗ್ಯನಿದ್ದೀಯಾ ಅಂತ ಅಲರ್ಕ ಕಣ್ಣನ್ನು ದಾನ ಮಾಡಿದ್ದು. ನಮ್ಮದು ಇವಾಗ ದಾನ ಆಗಬೇಕಾದ್ರೆ ನಮಗೆ ಗೊತ್ತಾಗಬೇಕು ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಅಲ್ವಾ? ಅದೊಂದೇ ಲೂಪ್ ಹೋಲ್ ಇರೋದು, ಇನ್ಯಾವುದೂ ಇಲ್ಲ. ಕೆಲವರು ಹೇಳ್ತಾರೆ ಇಲ್ಲ ಅದು ದೇಹವನ್ನು ಹೀಗೆ ಪಡೆದಿರ್ತೇವೆ, ಇದನ್ನು ಹಾಗೇ ದೇವರಿಗೆ ಮುಟ್ಟಿಸಬೇಕು ಅಂತ. ಅದಂತಹ ಒಳ್ಳೆ ತರ್ಕ ಏನಲ್ಲ. ಕಾರಣ ಏನು ಅಂದರೆ, ದೇವರು ಕೊಟ್ಟಾಗ ಚಿಕ್ಕದಿರುತ್ತೆ, ಫ್ರೆಶ್ ಆಗಿರುತ್ತೆ, ಅದು ಬೆಳೆದು ಆಹಾರ ಪದಾರ್ಥಗಳಿಂದ ಬೆಳೆದು ಪರಿಸರಗಳನ್ನು ಹೀರಿಕೊಂಡು ದೊಡ್ಡದಾಗಿರುತ್ತೆ. ಅದನ್ನು ನಾವು ದೇವರಿಗೆ ಅದೇ ಹೆಂಗೆ ಕೊಡೋದು, ಅದನ್ನೇ ಹೇಗೆ ಕೊಡೋದು? ಅದರಿಂದ
ದಾನ ಅನ್ನೋದಕ್ಕೆ ಏನು ಪ್ರಾಬ್ಲಮ್ಮು? ನೇತ್ರದಾನ ಅನ್ನಲಿಕ್ಕೆ ಏನು ಪ್ರಾಬ್ಲಮ್ಮು? ಕಣ್ಣನ್ನೋ ಇನ್ನೇನನ್ನೋ ಕೊಡಬೇಕಾದರೆ ನಮಗೆ ಯಾರಿಗೆ ಕೊಡ್ತೇವೆ ಅನ್ನೋದು ಗೊತ್ತಿರಲ್ಲ ಅನ್ನೋದು ಒಂದು ದೊಡ್ಡ ಲೂಪ್ ಹೋಲ್ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ಅವರು ಒಳ್ಳೆಯ ಕೆಲಸಕ್ಕೆ ಬಳಸ್ತಾರೆ ಅನ್ನೋದು ನಮಗೆ ಖಾತ್ರಿ ಇರಲ್ಲ. ಒಳ್ಳೆಯದನ್ನು ನೋಡ್ತಾರೆ. ನಮ್ಮ ಶರೀರವನ್ನು ವೈದ್ಯಕೀಯ ಕಾಲೇಜಿಗೆ ದಾನ ಮಾಡಿದೆವು, ದಾನ ಮಾಡಿ ಅವ್ರು ಏನು ಬೇಕಾದ್ರೆ ಕಂಡುಹಿಡೀಲಿ ಅಂತ. ಅವರು ಒಳ್ಳೆಯ ಔಷಧಿಗಳನ್ನು ಕಂಡುಹಿಡಿತಾರೆ, ಎಲ್ಲ ಸರಿ. ಆದರೆ ಆ ಇನ್ನಷ್ಟು ವೈದ್ಯಕೀಯ ಉಪಕರಣಗಳು, ಆಮೇಲೆ ವೈದ್ಯಕೀಯದೊಂದಿಗೆ ಬೆರೆತ ವ್ಯಾಪಾರ, ಇವುಗಳೆಲ್ಲ ಸಾರ್ಥಕತೆಯ ಮಟ್ಟವನ್ನು ನಮಗೆ ತಲುಪಿಸತ್ತಾ ಅನ್ನೋದು ಯೋಚನೆ ಮಾಡಬೇಕು. ಅದರಿಂದ ಏನೋ ಒಂದು ದೊಡ್ಡದು ಮಾಡ್ತಾ ಇದ್ದೇವೆ ನಾವು, ನಮ್ಮ ನೇತ್ರವನ್ನು ದಾನ ಮಾಡಿ, ನಮ್ಮ ದೇಹವನ್ನು ದೊಡ್ಡದು ದಾನ ಮಾಡಿ ಅನ್ನುವ ಕಾನ್ಸೆಪ್ಟ್ ಏನಿದೆ ಅದನ್ನು ಒಂದು ಸ್ವಲ್ಪ ವಿಮರ್ಶೆ ಮಾಡಬೇಕಾದ ಅಗತ್ಯ ಇದೆ. ಎಲ್ಲ ಕಡೆ ಹೈಪ್ ಇದೆ, ಓ ನೇತ್ರದಾನ ಮಾಡಿ, ನೀವು ಸತ್ತ ಮೇಲಲ್ವಾ ದಾನ ಮಾಡಿ, ನೀವು ಸತ್ತ ಮೇಲಲ್ವಾ ದೇಹ ದಾನ ಮಾಡಿ ಅಂತ. ದಾನ ಆಗೋಲ್ಲ ಅನ್ನೋದು ಪ್ರಾಚೀನ ಭಾರತದ ಕಾನ್ಸೆಪ್ಟ್. ಅದರಿಂದ ಅಜ್ಞನಲ್ಲಿ ದಾನ ಅಫಲ ಯಾಕೆ ಬಂತು ಅಂದರೆ, ದಾನ ಅಂದರೆ ಏನು ಅನ್ನೋದು ಬಂತು. ಅಜ್ಞನಲ್ಲಿ ದಾನ ಅಫಲ, ಹಾಗೆ ತಥಾ ವಿಪ್ರಹ ಅನೃಚಃ ಅಫಲ. ಹೀಗೆ ಇವುಗಳೆಲ್ಲ ಹೇಗೆ ಅಫಲವೋ, ವಯಸ್ಸಾದವರನ್ನು ಮದುವೆ ಆದರೆ ಪ್ರಜನನ ಶಕ್ತಿ ಅಫಲ, ಅದನ್ನೇ ಹೇಳಿದು ಮೊದಲು. ಯಥಾ ಯೋಷ ಫಲ ಸ್ತ್ರೀಷು ಯಥಾ ಗೌರ್ಗವಿ ಚಾಫಲ. ಹಾಗೆ ಎತ್ತನ್ನೋ ಅಥವಾ ಇನ್ನೇನನ್ನೋ ಪಡೆದರೆ ಅದು ಅಫಲ, ಅದು ಪ್ರಯೋಜನ ಇಲ್ಲ. ಹಾಗೆ ಯಥಾಜ್ಞೆ ಅಫಲಂ ದಾನಂ ತಥಾ ವಿಪ್ರಹ ಅನೃಚಃ ಅಫಲಃ. ಹಾಗೆ ವೇದವನ್ನು ಓದದ ಬ್ರಾಹ್ಮಣ ಹೇಗಿದ್ದರೂ ಸ್ವೀಕಾರ ಮಾಡಿ ಅಂತ ಹೇಳಿ ಪ್ರಾಚೀನರಲ್ಲಿ ಹೇಳಲಿಲ್ಲ. ಪ್ರಾಚೀನ ಭಾರತದಲ್ಲಿ ಹಾಗಿಲ್ಲ. ಪ್ರಾಚೀನ ಭಾರತದಲ್ಲಿ ಬ್ರಾಹ್ಮಣನಾದವ ಬ್ರಾಹ್ಮಣ್ಯ ಅನ್ನುವ ಗುಣದಿಂದ ಕೂಡಿರಬೇಕು, ಆಗ ಅವನು ಪೂಜ್ಯ ಆಗ್ತಾನೆ ವಿನಃ ಬೇರೆ ಅಲ್ಲ. ಅದರಿಂದ ತಥಾ ವಿಪ್ರಹ ಅನೃಚಃ ಅಫಲಃ. ವೈಶ್ವದೇವೇನ ಯೇ ಹೀನಾಃ ಆತಿಥ್ಯೇನ ವಿವರ್ಜಿತಾಃ ಸರ್ವೇತು ವೃಷಲಾಜ್ಞೇಯಾಃ ಪ್ರಾಪ್ತವೇದ ಅಪಿ ದ್ವಿಜಾಃ. ಇನ್ನು ವೈಶ್ವದೇವ ಮಾಡಬೇಕು. ವೈಶ್ವದೇವ ಮಾಡಬೇಕು ಅಂತ ಹೇಳಿದರೆ ದೇವತೆಗಳಿಗೆ ಅರ್ಪಣೆ ಮಾಡಿ, ಯಾಕೆಂದರೆ ಅವರು ಕೊಟ್ಟ ಈ ದೇಹದಲ್ಲಿ ನಾವು ಸುಖವನ್ನು ಅನುಭವಿಸಿದ್ದೇವೆ, ಕರ್ತವ್ಯವನ್ನು ಮಾಡಬೇಕು. ವೈಶ್ವದೇವ ಮಾಡೋದು ಹಾಗಾಗಿ. ವೈಶ್ವದೇವ ಏನಿದೆ ಅದು ದೇವತೆಗಳ ಕಾರ್ಯದಲ್ಲಿ ನಮಗೆ ಕೃತಜ್ಞತೆಯನ್ನು ಹೇಳುವಂತಹ ಕ್ರಿಯೆ. ನಾವು ಕೃತಜ್ಞರಾಗಿದ್ದೇವೆ ಅಂತ, ಇದು ವೈಶ್ವದೇವ. ಇನ್ನು ಆತಿಥ್ಯೇನ ವಿವರ್ಜಿತ, ಆತಿಥ್ಯ ಅದನ್ನು ಮಾಡಬೇಕು. ನಮಗೆ ಇವತ್ತು ಈ ಅಡುಗೆ ಅನಿಲ ಮಡಿವಂತರಿಗೆ ಬರೋದಿಲ್ಲ. ಸಿಲಿಂಡರ್ನಿಂದ ಏನು ಅಡಿಗೆ ಮಾಡ್ತೇವೆ ಅದು ಮಡಿವಂತರಿಗೆ ಬರೋಲ್ಲ. ಕಾರಣ ಇಷ್ಟೇ, ಇನ್ನೇನೇನೇನೋ ಅಲ್ಲ, ಅದು ಕೂಡ ನ್ಯಾಚುರಲ್ ಸೋರ್ಸಿನಿಂದಲೇ ನಮಗೆ ಸಿಗುವಂಥದ್ದು. ಅದರಲ್ಲಿ ಅಗ್ನಿಗೆ ಹುತ ಆಗೋದಿಲ್ಲ ಅಷ್ಟೇ, ಮತ್ತಿನ್ನೇನಿಲ್ಲ. ಇಲ್ಲ ನಾವು ಬೇರೆ ಅಡುಗೆ ಎಲ್ಲ ಅದರಲ್ಲಿ ಮಾಡಿ ವೈಶ್ವದೇವ ಇದ್ದಿಲು ಒಲೆಯಲ್ಲಿ ಮಾಡ್ತೇವೆ ಅಂತಂದರೆ ಸಂತೋಷ, ಅಲ್ಲಿ ಹುತ ಆಗತ್ತೆ ಅಷ್ಟೇ, ಅದು ಬಿಟ್ಟು ಬೇರೇನೂ ಇಲ್ಲ. ಅಂದರೆ ವೈಶ್ವದೇವ ಎಲ್ಲಿ ಮಾಡಲಿಕ್ಕಾಗತ್ತೆ ಅಲ್ಲಿ ಅಡಿಗೆಯನ್ನು ಮಾಡಬೇಕು ಅಂತನ್ನೋದು ಪ್ರಾಚೀನರಲ್ಲಿ ಇದಿನ್ನೂ ಇನ್ವೆಂಟ್ ಆಗಿರಲಿಲ್ಲ, ಯಾವುದು ಗ್ಯಾಸ್ ಸಿಲಿಂಡ್ರು. ಆದರೆ ಅದರ ಸ್ಪಿರಿಟನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಒರಿಬೇಕು. ಹೀಗಾಗಿ ಅಲ್ಲಿ ಇರೋದು ವೈಶ್ವದೇವ ಮಾಡದಿದ್ದರೆ, ಅಂದರೆ ದೇವತೆಗಳ ಬಗ್ಗೆ ಕೃತಜ್ಞತೆ ಇಲ್ಲದಿದ್ದರೆ ಅಂತ ಅರ್ಥ. ಇನ್ನು ಆತಿಥ್ಯೇನ ವಿವರ್ಜಿತಾ, ಆತಿಥ್ಯ ಇಲ್ಲದಿದ್ದರೆ, ಸರ್ವೇತು ವೃಷಲಾಜ್ಞೇಯ, ಅವರು ವೃಷಲರು.
ವೃಷಲರು ಒಂದೇ ಧರ್ಮವನ್ನು ಹಾಳುಗೆಡಹುವವರು ಅಂತ. ಯಾಕೆಂದರೆ ಜೊತೆಗಿರುವವರಿಗೆ ನೀವು ತೃಪ್ತಿಪಡಿಸದಿದ್ದರೆ ಆಹಾರವನ್ನು ಕೊಡುವುದರ ಮೂಲಕ, ನಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳದಿದ್ದರೆ ವೇದ ಓದಿ ಏನು ಪ್ರಯೋಜನ? ಕೆಲವೊಬ್ಬರು ಮೊದಲು ಊಟ ಮಾಡಬೇಕು ಅಂತ ಅದೇನೋ ಒಂದು ತರಹ ಹೋಗ್ತಾರೆ. ಅಲ್ಲ, ಅದು ಮೊದಲು ಬೇರೆಯವರಿಗೆ ಇತ್ತು, ಆಮೇಲೆ ಅವರು ಊಟ ಮಾಡಬೇಕು. ಹೀಗಾಗಿ ಸರ್ವೇತೇ ವೃಷಲಾಜ್ಞೇಯಾ ಪ್ರಾಪ್ತವೇದ ಅಪಿದ್ವಿಜಾ ನಾನೃಗ್ ಬ್ರಾಹ್ಮಣೋ ಭವತಿ ನವಣಿಂಗ್ ನ ಕುಶೀಲವ ನ ಶೂದ್ರ ಪ್ರೇತಣಂ ಕುರ್ವನ್ ನ ಸ್ಥೇನ ನ ಚಿಕಿತ್ಸಕ ಅವರತಾಶನಧೀಯಾನಾ ಯತ್ರ ಭೈಕ್ಷ ಚರಾದ್ವಿಜಾ. ನೋಡಿ, ಜ್ಞಾನಿಯೊಬ್ಬ ಭಿಕ್ಷೆ ಬೇಡಬೇಕು. ಯಾವಾಗ ವೇದವನ್ನು ಓದುವ ಕರ್ತವ್ಯ ಅವನ ತಲೆ ಮೇಲಿದ್ದರೆ ಭಿಕ್ಷೆ ಬೇಡಲಿಕ್ಕೆ ಅವನಿಗೆ ರೈಟ್ಸ್ ಇದೆ. ನೋಡಿ, ಭಿಕ್ಷೆ ಬೇಡಲಿಕ್ಕೆ ರೈಟ್ಸು. ಆವಾಗ ಪ್ರಾಚೀನ ಭಾರತದಲ್ಲಿ ಭಿಕ್ಷೆ ಯಾರ್ಯಾರೋ ಬೇಡ್ತಾ ಇರಲಿಲ್ಲ. ಯಾರು ಜ್ಞಾನದ ದಾರಿಯಲ್ಲಿರ್ತಾನೆ ಅವನು ಭಿಕ್ಷೆ ಬೇಡೋದಷ್ಟೇ. ಯಾರು ಜ್ಞಾನದ ದಾರಿಯಲ್ಲಿ ಇರೋದಿಲ್ಲ ಅವನು ಭಿಕ್ಷೆ ಬೇಡಲಿಕ್ಕೆ ಇರಲಿಲ್ಲ. ಭಿಕ್ಷೆ ಬೇಡೋದು ಅಂತಂದರೆ ಭಾಳ ದೊಡ್ಡ ಪೋಸ್ಟ್ ಅದು. ಆವಾಗ